ಎಲ್ಲರಿಗೂ ನಮಸ್ಕಾರ. ಅರ್ಜುನನ ಮರಣದ ನಂತರ ಗಂಗೆಯ ಪ್ರತಿಕ್ರಿಯೆ ಏನು? ಮಹಾಭಾರತ ಯುದ್ಧದ ಸಮಯದಲ್ಲಿ ಮಾತ್ರವಲ್ಲ, ಯುದ್ಧ ಮುಗಿದ ನಂತರವೂ ಅನೇಕ ಆಶ್ಚರ್ಯಕರ ಘಟನೆಗಳು ನಡೆದವು. ಅಂತಹ ಘಟನೆಗಳಲ್ಲಿ ಅರ್ಜುನನು ಮರಣ ಹೊಂದಿ ಪುನರ್ಜನ್ಮವನ್ನು ಪಡೆದುಕೊಂಡ ಘಟನೆಯೂ ಸೇರಿದೆ. ಅರ್ಜುನ ಮರಣ ಹೊಂದಿದಾಗ ಗಂಗಾ ಮಾತೆ ಏಕೆ ಸಂತೋಷದಿಂದ ನಕ್ಕರು? ಅರ್ಜುನನ ಮರಣವನ್ನೇಕೆ ಆಕೆ ಬಯಸಿದ್ದರು? ಮಹಾಭಾರತ ಯುದ್ಧವು ಕೌರವರು ಮತ್ತು ಪಾಂಡವರ ನಡುವೆ ಒಂದು ತುಂಡು ಭೂಮಿ ಅಥವಾ ಸಿಂಹಾಸನಕ್ಕಾಗಿ ನಡೆದ ಕೇವಲ ಕೌಟುಂಬಿಕ ಯುದ್ಧವಾಗಿರಲಿಲ್ಲ, ಬದಲಾಗಿ ಧರ್ಮಯುದ್ಧವಾಗಿತ್ತು. ಸಮಾಜದಲ್ಲಿ ಅಧರ್ಮ, ದುರಹಂಕಾರ ಮತ್ತು ಅನ್ಯಾಯವು ಉತ್ತುಂಗಕ್ಕೇರಿದಾಗ ಧರ್ಮದ ಪುನಃಸ್ಥಾಪನೆ ಈ ಯುದ್ಧವು ಅಗತ್ಯವೆಂದು ಶ್ರೀಕೃಷ್ಣ ಪರಮಾತ್ಮ ಒಪ್ಪುತ್ತಾರೆ. ಈ ಯುದ್ಧದಲ್ಲಿ ಶ್ರೀಕೃಷ್ಣ ಸ್ವತಃ ಧರ್ಮದ ಸಾರಥಿಯಾದರು. ಈ ವಿನಾಶಕಾರಿ ಯುದ್ಧದಲ್ಲಿ ಆರ್ಯಾವರ್ತದ ಅನೇಕ ಮಹಾನ್ ಯೋಧರು ಮತ್ತು ಸದ್ಗುಣಶೀಲ ಪುರುಷರು ಹುತಾತ್ಮರಾದರು. ಮಹಾಭಾರತ ಯುದ್ಧಕ್ಕೆ ಸಂಬಂಧಿಸಿದ ಕಥೆಗಳಲ್ಲಿ ಗಂಗೆ ಅರ್ಜುನನ ಮರಣವನ್ನು ಕಂಡು ನಕ್ಕರು ಎಂಬುದು ನಿಮಗೆ ತಿಳಿದಿದೆಯೇ? ಅಶ್ವಮೇಧ ಯಾಗದ ಸಮಯದಲ್ಲಿ ನಡೆದ ದುರಂತ. ಮಹಾಭಾರತ ಯುದ್ಧದ ನಂತರ ಯುಧಿಷ್ಠಿರ ಲೋಕಕ್ಕೆ ಚಕ್ರವರ್ತಿಯಾಗಲು ಅಶ್ವಮೇಧ ಯಾಗವನ್ನು ಆಯೋಜಿಸಿದ್ದರು. ಈ ಯಜ್ಞದ ಕುದುರೆಯ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಆತನು ಅರ್ಜುನನಿಗೆ ನೀಡುತ್ತಾರೆ. ಯಾಗಕ್ಕೆ ಆಯೋಜಿಸಿದ್ದ ಕುದುರೆ ಸಂಚಾರವನ್ನು ಮಾಡುತ್ತಾ ಮಣಿಪುರ ರಾಜ್ಯವನ್ನು ತಲುಪಿತು. ಆ ಸಮಯದಲ್ಲಿ ಮಣಿಪುರದ ರಾಜನಾಗಿ ಬಭ್ರುವಾಹನನಾಗಿದ್ದನು. ಬಭ್ರುವಾಹನ ಬೇರಾರೂ ಅಲ್ಲ, ಸ್ವತಃ ಅರ್ಜುನ ಮತ್ತು ಚಿತ್ರಾಂಗದೆಯ ಮಗ. ಬಭ್ರುವಾಹನನಿಗೆ ತಂದೆ ತನ್ನ ರಾಜ್ಯಕ್ಕೆ ಬಂದಿದ್ದಾರೆಂದು ತಿಳಿದಾಗ ಅವರನ್ನು ಸ್ವಾಗತಿಸಲು ಹೋಗುತ್ತಾನೆ. ಆದರೆ ಕ್ಷತ್ರಿಯ ಧರ್ಮವನ್ನು ಉಲ್ಲೇಖಿಸಿ ಅರ್ಜುನನು, ಈ ಸಮಯದಲ್ಲಿ ನಾನು ಯೋಧ, ನೀವು ನನ್ನನ್ನು ಸ್ವಾಗತಿಸಬಾರದು, ನನ್ನೊಂದಿಗೆ ಹೋರಾಡಬೇಕು ಎಂದು ಸ್ವತಃ ತನ್ನ ಮಗನಿಗೆ ಹೇಳಿದನು. ಸ್ವಂತ ಮಗನಿಂದಲೇ ಮರಣ ಹೊಂದಿದ ಅರ್ಜುನ ಸ್ವಂತ ತಂದೆಯ ಜೊತೆ ಹೋರಾಡುವ ಕಲ್ಪನೆಯನ್ನು ಬಭ್ರುವಾಹನನಿಗೆ ಒಪ್ಪಿಕೊಳ್ಳುವುದು ಕಷ್ಟಕರವಾಗಿತ್ತು. ಆದರೂ ತನ್ನ ಮಲತಾಯಿ ಉಲುಪಿಯ ಪ್ರಚೋದನೆಯ ಮೇರೆಗೆ ಮತ್ತು ತನ್ನ ತಂದೆಯ ಆಜ್ಞೆಗೆ ವಿಧೇಯನಾಗಿ ಬಭ್ರುವಾಹನನು ಅರ್ಜುನನ ವಿರುದ್ಧ ಹೋರಾಡಲು ಒಪ್ಪಿಕೊಂಡನು. ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯಿತು ಮತ್ತು ಅಂತಿಮವಾಗಿ ಬಭ್ರುವಾಹನನ ದೈವಿಕ ಬಾಣದಿಂದ ಅರ್ಜುನನ ತಲೆಯು ಅವನ ದೇಹದಿಂದ ಬೇರ್ಪಟ್ಟಿತು. ಅದು ಅವನ ಸಾವಿಗೆ ಕಾರಣವಾಯಿತು. ಅರ್ಜುನನ ಸಾವನ್ನು ಕಂಡು ನಗಲಾರಂಭಿಸಿದ ಗಂಗೆ. ಅರ್ಜುನನು ತನ್ನ ಸ್ವಂತ ಮಗ ಬಭ್ರುವಾಹನನ ಕೈಯಲ್ಲಿ ಹುತಾತ್ಮನಾದಾಗ ಗಂಗೆ ಆಕಾಶದಿಂದ ಪ್ರತ್ಯಕ್ಷಳಾಗಿ ನಗಲು ಪ್ರಾರಂಭಿಸುತ್ತಾಳೆ. ಗಂಗೆ ಅರ್ಜುನನನ್ನು ಕುರಿತು, ಅರ್ಜುನ, ನಿನ್ನ ಗಾಂಡೀವ ಮತ್ತು ನಿನ್ನ ಶೌರ್ಯದ ಬಗ್ಗೆ ನೀನು ತುಂಬ ಅಹಂಕಾರವನ್ನು ಹೊಂದಿದ್ದವನಾಗಿದ್ದೀಯ. ಆದರೆ ಇಂದು ನೋಡು, ನಿನ್ನ ಸ್ವಂತ ಮಗನೇ ನಿನ್ನನ್ನು ಕೊಂದಿದ್ದಾನೆ. ಗಂಗೆ ಮಾತೆ ಹೀಗೆ ನಗುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಆದರೆ ಇದರ ಹಿಂದೆ ಒಂದು ಶಾಪ ಮತ್ತು ಸೇಡು ಅಡಗಿತ್ತು ಎಂಬುದು ಅಲ್ಲಿ ನೆರೆದಿದ್ದ ಕೆಲವರಿಗೆ ಮಾತ್ರ ತಿಳಿದಿತ್ತು. ಭೀಷ್ಮರ ಸಾವಿಗೆ ಪ್ರತೀಕಾರ. ಗಂಗಾದೇವಿಯ ನಗುವಿಗೆ ಕಾರಣ ಭೀಷ್ಮ ಪಿತಾಮಹನ ಸಾವಿಗೆ ಪ್ರತೀಕಾರ ಮತ್ತು ಶಾಪವಾಗಿತ್ತು. ಮಹಾಭಾರತ ಯುದ್ಧದಲ್ಲಿ ಅರ್ಜುನನು ಭೀಷ್ಮ ಪಿತಾಮಹನ ಮೇಲೆ ನೇರವಾಗಿ ದಾಳಿ ಮಾಡಲಿಲ್ಲ. ಬದಲಾಗಿ ಶಿಖಂಡಿಯನ್ನು ಬಳಸಿಕೊಂಡು ಭೀಷ್ಮನನ್ನು ಬಾಣಗಳ ಹಾಸಿಗೆಯ ಮೇಲೆ ಮಲಗಿಸಿದನು. ಗಂಗೆಯ ಮಗ ಭೀಷ್ಮನು ಮಹಿಳೆಯರ ಮೇಲೆ ಅಥವಾ ಶಿಖಂಡಿಯಂತಹ ವ್ಯಕ್ತಿಗಳ ಮೇಲೆ ತನ್ನ ಆಯುಧವನ್ನು ಎತ್ತುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದನು. ಇದನ್ನು ಸದುಪಯೋಗ ಮಾಡಿಕೊಂಡ ಅರ್ಜುನನು ಭೀಷ್ಮ ಪಿತಾಮಹರನ್ನು ಹತ್ಯೆಗೈಯುತ್ತಾರೆ. ಇದರಿಂದಾಗಿ ಗಂಗಾದೇವಿಯು ಅರ್ಜುನನ ಮೇಲೆ ತೀವ್ರವಾಗಿ ಕೋಪಿಸಿಕೊಂಡರು. ಅರ್ಜುನನು ಭೀಷ್ಮನನ್ನು ಕೊಂದಾಗ ಗಂಗಾಮಾತೆ ಅರ್ಜುನನು ಇದೇ ರೀತಿಯ ತಂತ್ರದಿಂದ ಮರಣ ಹೊಂದುತ್ತಾನೆ ಎಂದು ಶಾಪವನ್ನು ನೀಡಿದ್ದರು. ನಂತರ ಅರ್ಜುನ ಮತ್ತೆ ಹೇಗೆ ಜೀವ ಪಡೆದರು? ರಾಜಕುಮಾರಿಯರಾದ ಉಲುಪಿ ಮತ್ತು ಚಿತ್ರಾಂಗದೆ ಅರ್ಜುನನ ಸಾವಿಗೆ ಶೋಕ ವ್ಯಕ್ತಪಡಿಸಿದಾಗ ಉಲುಪಿ ತನ್ನ ತಪ್ಪನ್ನು ಅರಿತುಕೊಂಡರು. ಈ ಸಂಪೂರ್ಣ ಯೋಜನೆಯನ್ನು ವಾಸ್ತವವಾಗಿ ಅರ್ಜುನನನ್ನು ತಾಯಿ ಗಂಗಾ ಮತ್ತು ವಸುಗಳ ಶಾಪದಿಂದ ಮುಕ್ತಗೊಳಿಸಲು ಸಲುವಾಗಿ ನಡೆಸಲಾಗಿತ್ತು. ಉಲುಪಿ ನಾಗಲೋಕದಿಂದ ಸಂಜೀವಿನಿ ಮಣಿಯನ್ನು ತೆಗೆದುಕೊಂಡು ಬಂದು ಅರ್ಜುನನ ಪ್ರಾಣವನ್ನು ಉಳಿಸಿದಳು. ಅರ್ಜುನನ ಪುನರ್ಜನ್ಮದ ನಂತರ ಗಂಗೆಯ ಕೋಪವು ಕಡಿಮೆಯಾಯಿತು. ಭೀಷ್ಮರ ಮರಣದ ಪಾಪದಿಂದಲೂ ಮುಕ್ತನಾದರು. ಮಹಾಭಾರತ ಯುದ್ಧ ನಡೆದ ನಂತರ ನಡೆದ ಅನೇಕ ವಿಷಯಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.